ಕ್ರೇಜಿ ಸ್ಟಾರ್ ಇದ್ ಕಡೆ ಎಲ್ಲಾನು ಸಕ್ಸಸ್ಸೇ. ಇವ್ರನ್ನೆಲ್ಲ ಹಿಡಿಯೋಕೆ ಇನ್ನೊಬ್ರು ಸಹಾಯನೂ ಐತೆ. ಅದ್ಯಾರು ಕಂಟಿ ಅವ್ರೆ? ನಮ್ಮ ಮಾವಯ್ಯ ಗೋಪಾಲ. ಯಾಕೆ ಬಂದು ಇವರೆಲ್ಲರೂ ಮೀಟಿಂಗ್ ಪಾಯಿಂಟು ಮುಖಂಡ್ರ ಮನೆಯವರೆಲ್ಲ ಒಟ್ಟಿಗೆ ಸೇರ್ಕೊಂಬಿಟ್ಟವ್ರೆ. ಈ ವಿಷಯನ ಈಗಲೇ ಹಳಿ ಅಂತ ತಿಳಿಸ್ಬೇಕು. ಅದೇನ್ರೆ ಬಿರ್ನೆ ಮುಖಂಡ್ರ ಮನೆ ಬನ್ನಿ. ನಾಯಿ ನರಿಗಳೆಲ್ಲ ಒಂದೇ ತಪ್ಪು ಸೇರ್ಕೊಂಬಿಟ್ಟವೆ. ಈಗಲೇ ಬಂದರೆ ಒಟ್ಟಿಗೆ ಬಲಿ ಹಾಕ್ಬಿಡ್ಬೋದು. ಹಾಂ, ನಾನು ಇಲ್ಲೇ ಬನ್ನಿ ಬನ್ನಿ. ಎಲ್ಮವ ಅವರು ಎಲ್ಲ ಇಲ್ಲೇ ಸೇರ್ಕೊಂಬಿಟ್ಟವೆ. ಹೋದ್ರೆ ಒಟ್ಟಿಗೆ ಬಲಿ ಹಾಕ್ಬಿಡ್ತಾರೆ. ಮಾಮ ನೀವು ಇಲ್ಲೇ ರೀ, ನಾನು ಒಳಗೆ ಹೋಗೆಲ್ಲ ವಿಚಾರಿಸ್ಕೊಂಡು ಆಮ್ಯಾಕೆ ನಿಮ್ಗೆ ಹೇಳ್ತೀನಿ. ಸಾರು ಮಗ. ಅವ್ವ
ಅಯ್ಯೋ ಬಿಡಯ್ಯ, ಯಾವಾಗ ನನ್ನ ಕೈ ಹಿಡ್ಕೊಂಡಿದ್ಯಾ ಬಿಡಯ್ಯ. ಏ ಸಿಂಗಾರ, ಏಯ್ ಬಂಗಾರ, ಏಯ್ ಕೂಕ್ಕೋಬೇಡ. ನೀನು ಮಾಡಿರೋ ತೆಪ್ಪಿಗೆ ಇದು ಸ್ಯಾನೆ ಕಡಿಮೆ ಆಗ್ಬಾಯ್ತು. ನಾನು ಯೋಟಕ್ಕಿಂತ ಬುದ್ಧಿ ಹೇಳಿದ್ರು ನೀನು ಮಾತ್ರ ಬುದ್ಧಿ ಕಲಿಲೇ ಇಲ್ಲ. ಇವನಂದೆ ನೀನು ನನ್ನೇ ತಗುಡು ಅಂದೆ ಅಲ್ವಾ? ಇನ್ನು ಬಾಡಿ ಎಂಥದ್ದು ಅಂತ ನನಗೆ ಗೊತ್ತಿಲ್ವೇ? ನನ್ನ ಸೊಸೆ ಸುದ್ದಿಗೆ ಬಂದು ನಿನ್ನ ಗುಂಡಿನ ನೀನೇ ತೊಡ್ಕೊಂಡಿದ್ಯ. ಇನ್ನು ಮ್ಯಾಕ್ ನಿನ್ನ ಉಳ್ಗಾಲ ಇಲ್ಲ ಕಡೆ. ನನ್ನ ಬಿಟ್ಬಿಡು ಬಂಗಾರ. ಜನ ಬಿಟ್ಬಿಡ್ಬೇಕಾ? ಪಾಪಿ, ಅಯ್ಯೋ ಬಾಯ್ ನಾಚಿ ಹೊಡ್ತಿದ್ಯಾ. ಏನೋ ತಪ್ಪಾಗೋಗಿದೆ. ಅದೇ ನಿನ್ಮೇಲೆ ನಾಳೆ ಇನ್ಮೇಲೆ ಯಾವತ್ತೂ ಆ ಥರ ತಪ್ಪಾಗಲ್ಲ ಬಂಗಾರ. ಪ್ಲೀಸ್ ಬಿಟ್ಬಿಡು ನನ್ನ. ಬರೀ ಬಾಯಿ ಮಾತನಾಗಲ್ಲ, ನೀನು ನನ್ನ ಕಾಲಿಗೆ ಬಿದ್ದು ಉರುಳು ಸೇವೆ ಮಾಡಿದ್ರು ನಾನು ನಿನ್ನ ಬಿಡಾಕಿಲ್ಲ. ಹಂಗೆ ಒಂದು ವೇಳೆ ನಾನು ನಿನ್ನನ್ನೇನ ಬಿಟ್ರೆ ಅದು ನನ್ನ ಸೊಸೆಗೆ ಮಾಡೋ ಅನ್ಯಾಯ ಆಗ್ಬಿಡ್ತದೆ. ನೀನು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. ಕಡ್ತಿ ನಡಿ ಮಗ, ಇವಳನ್ನ ಈಗಲೇ ಪೊಲೀಸ್ನವ್ರ ಕೈಗೆ ಒಪ್ಸು. ಸಾಯೋ ಗಂಟ ಜೈಲ್ನಾಗಿದ್ದು ಜೀವ ಬಿಡ್ಲಿ. ಅವ್ವ ಈ ಕಲಿ ಅವನ್ನ ನನ್ನ ಕಾರ್ಗೆ ಏಸು ಮಗ. ಇವಳೆಲ್ಲ ನಿಜ ಒಪ್ಕೊಂಡ್ಲಾ ಸರಿ, ಇಲ್ಲ ನಮ್ಗೇನೋ ನಾವು ಉಲ್ಟಾ ಹೊಡೆದ್ಲ, ಇವಳ ಮಗನ ಕತ್ಕೊಯ್ದು ಊರಿನ ಬಾಗ್ಲಿಗೆ ನೇತಾಕುಮ. ಸರಿ ಕಣಮ್ಮ, ಹೋಯ್ ನೋಡ್ಲ. ಏಯ್ ನಡೆ. ನಿನ್ನ ಹೆಣ್ಣು ಬಿಡಯ್ಯ. ಅಮರ, ಬಿಡಯ್ಯೋ. ಸಿಂಗಾರಮ್ಮಂಗೆ ಶಿಕ್ಷೆ ಆದ್ರೆ ಮಾತ್ರ ಸಾಲದು, ಇವಳಿಗೂ ಶಿಕ್ಷೆ ಆಗಬೇಕು. ಇವಳು ಇದ್ರ ಕೈ ಜೋಡ್ಸವಳೆ. ಇಲ್ಲ ಇಲ್ಲ ಬಿಡಯ್ಯ. ಇಲ್ಲ ಮೋರೆ, ಇಲ್ಲ ನನ್ ಬೇಕು ಅಂತ ಇದ್ರಲ್ಲಿ ಭಾಗಿ ಆಗಿಲ್ಲ ಮೋರೆ. ಆ ಸಿಂಗಾರಮ್ಮನೆ ನನಗೆ ಎದುರಿಸಿ ಬೆದರಿಸಿ ಈ ಕೆಲಸ ಮಾಡೋಂಗ್ ಮಾಡಿದ್ದು. ಅವಳು ಎದುರಿಸಿದ್ರೆ ನೀನಂತವ ಬಂದು ಹೇಳ್ಬೇಕಾಗಿತ್ತು. ನಂಗೆ ಹೇಳಕ್ ಬಿಡ್ಲೇ ಇಲ್ಲ ಮೋರೆ. ರಾಜಿ, ನೀನೀಗ 1000 ಕಾರಣ ಹೇಳಿದ್ರು ನಾನು ನಿನಗೆ ಸಂಸಾಕಿಲ್ಲ. ನೀನು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡ್ತೀನಿ. ಅಯ್ಯೋ ಬೇಡ ಅಮ್ಮೋರೆ, ಅಮ್ಮೋರೆ. ಯೋ ಯೋ ಏಯ್ ಸಿಂಗಾರಮ್ಮ, ಈಗಲಾದ್ರೂ ದಿಟ ಹೇಳ್ತೀಯೋ ಇಲ್ವೋ? ಏಯ್ ಮುಚ್ಚ ಬಾಯಿ ನನ್ನ ಮಗನೇ. ಹೌದು, ನಾನೇ ಇದನ್ನೆಲ್ಲ ಮಾಡ್ತಿದ್ದೆ ಕಣ. ಏನ ಇವಾಗ? ನೀವೆಲ್ಲರೂ ಸೇರ್ಕೊಂಡು ಗಿಮಿಕ್ ಮಾಡಿ ನನ್ನ ಸಿಕ್ಸ್ ಹಾಕಿ ಈಗ ಜಾಸ್ತಿ ಮೇರಿತಾ ಇದ್ದೀರಾ. ನನ್ಗಿವಾಗ್ಲೂ ನಾನು ಮಾಡಿದ್ದೆ ಸರಿ ಅನ್ನಿಸ್ತಿದೆ. ಏನ ಮಾಡ್ಕೊಳ್ತೀಯಲ್ಲೇ? ನಿಮ್ಮಮ್ಮ ಬಂಗಾರದ ಮೇಲಿನ ದ್ವೇಷನ ನಿನ್ನ ಹೆಂಡತಿ ಸ್ನೇಹ ಮೇಲೆ ತೀರ್ಸ್ಕೊಂಡೆ. ಯಾಕೆ ಹೇಳು? ಸೊಸೆ ಸ್ಥಾನಮಾನಕ್ಕೆ ಧಕ್ಕೆ ಬಂದ್ರೆ ಆ ಬಂಗಾರಿನ ಮೆಂಟಲಿ ಕುಗ್ಗಿಸ್ಬಹುದು ಅಂತ. ಹೆಂಗೆ? ಏಯ್, ನನ್ನ ಹಿಡ್ದು ಹಾಕ್ಬಿಟ್ರಿ ಅಂತ ಜಾಸ್ತಿ ಮೇರಿಬೇಡಿ. ಸಿಂಗಾರ ಜೈಲಲ್ಲಿದ್ರು
ಸಿಂಹದ ಥರನೇ ಇರ್ತಾಳೆ. ಈ ಸಿಂಗಾರ ಗತ್ತಿಗೆ ಯಾವತ್ತು ಕೂತು ಬರಲ್ಲ. ಸಿಂಹನ ಪಳಗಿಸಿ ನಾಯಿ ಥರ ಹೆಂಗ್ ಮಾಡಬೇಕು ಅಂತ ಈ ಬೆಂಗಳೂರು ಪೊಲೀಸಿಗೆ ಚೆನ್ನಾಗಿ ಗೊತ್ತು. ರೇ, ಇವ್ರು ಎಲ್ರನ್ನೂ ಅರೆಸ್ಟ್ ಮಾಡ್ರಿ, ಕರ್ಕೊಂಬನ್ರಿ. ಡಿಸಿ ಸ್ನೇಹ ವಿರುದ್ಧ ಮಾಡಿದ ಆರೋಪಗಳೆಲ್ಲ ಸುಳ್ಳು. ಸಿಂಗಾರಮ್ಮನ ಕುತಂತ್ರಕ್ಕೆ ಒಬ್ಬ ಪ್ರಾಮಾಣಿಕ ಅಧಿಕಾರಿಯ ಹೆಸರು ದುರ್ಬಳಕೆಯಾಗಿದ್ದು ಡಿಸಿ ಸ್ನೇಹ ಅವರು ಆರೋಪದಿಂದ ಮುಕ್ತರಾಗಿದ್ದಾರೆ. ಪಾಪ ಕಣೋ, DC ಸ್ನೇಹ ಮೇಡಮ್ ಏನು ತಪ್ಪು ಮಾಡಿಲ್ಲ. ಎಲ್ಲ ಸಿಂಗಾರಮ್ಮನಿಂದನೇ ಆಗಿದ್ದು. ಹೌದು. ನ್ಯಾಯ ನೀತಿ ಧರ್ಮಕ್ಕೆ ಯಾವತ್ತೂ ಸೋಲಿಲ್ಲ. ಸ್ನೇಹ ಸಾಯೋವರೆಗೂ ಸತ್ಯದ ಜಾರಿ ಇಡ್ತಾಳು. ಅವಳ ಹೆಸರು ಯಾವತ್ತೂ ಹಾಳಾಗ್ಬಾರ್ದು. ನಾನು ಹೋಗ್ಬರ್ತೀನಿ ಪುಟ್ಟಕ್ಕ. ಚಿಂತೆ ಇಲ್ಲದೆ ಮಕ್ಕಳ ಜೊತೆ ಊರು ಸೇರ್ಕೊ. ಊರ ಕಡೆ ಬಂದಾಗ ಮೆಸ್ಸಿಗೆ ಬಂದು ಊಟ ಮಾಡ್ಕೊಂಡು ಹೋಗ್ತೇನೆ. ಖಂಡಿತವಾಗ್ಲೂ ಬನ್ನಿ, ನಿಮ್ಮಿಂದ ಶಾನ ಉಪಕಾರ ಆಯಿತು. ಬರ್ತೇನೆ. ಅಯ್ಯದ್ಯಾವ್ರೆ, ಅಮ್ಮವ್ರ ಹತ್ರ ಹೆಂಗಪ್ಪಕ್ಕೆ ಸಮಯ ಕೇಳಲಿ? ನಾನು ಸಮಯ ಕೇಳಿದ್ರು ಅವ್ರು ನನ್ನ ಸಂಸ್ತಾರೋ ಇಲ್ವೋ? ರಾಧಾ, ರಾಧಾ! ರಾಜೀವ್ರೆ, ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ರಾಧಾ, ಆ ಸಿಂಗಾರಮ್ಮ ತಾನ್ ಸಿಕ್ಕಾಕೊಳ್ಳೋದಲ್ದೆ ನನ್ನೂ ಸಿಕ್ಕಾಕ್ಸ್ಬಿಟ್ಟವಳೆ. ಏನ್ ಹೇಳ್ತಾ ಇದೀರಾ ರಾಜೀವ್ರೆ? ಊರಾದ ಸಿಂಗಾರಮ್ಮನ ಜೊತೆ ನಾನು ಇರೋದನ್ನ ಬಂಗಾರಮ್ಮನವರು ನೇರವಾಗಿ ನೋಡ್ಬಿಟ್ರು. ಅಯ್ಯಯ್ಯೋ, ನೀವ್ ಹೇಗ್ ಸಿಕ್ಕಾಕೊಂಡ್ರಿ? ಎಲ್ಲ ನನ್ ಕಂಡವನಲ್ಲ, ಅವನಿಂದನೇ ಆಗಿದ್ದು. ನಾನು ಹಿಂಬಾಲಿಸ್ಕೊಂಡು ಆ ಬಂಗಾರಮ್ಮನ ಕಂಟಿನ ಮುಖಂಡ್ರು ಮನೆಗೆ ನೇರವಾಗೇ ಕರ್ಕೊಂಬಂದ್ಬಿಟ್ಟ. ದೇವ್ರೆ, ರಾಧಾ, ಹೆಂಗಾದ್ರೂ ಮಾಡಿ ನಾನು ನಿಮ್ಮ ಮತ್ತೆ ತವಾಗ ಸಮಯ ಕೇಳಬೇಕು. ನಂಗೆ ಸಹಾಯ ಮಾಡು ರಾಧಾ. ಸಾಧ್ಯನೇ ಇಲ್ಲ. ನಾನೇನಾದ್ರೂ ನಿಮ್ಗೆ ಈಗ ಸಹಾಯ ಮಾಡಿದ್ರೆ ನಿಮ್ ಜೊತೆ ನನ್ನನ್ನು ಎತ್ತಂಗಡಿ ಮಾಡ್ಬಿಡ್ತಾರೆ ಅಷ್ಟೇ. ಅಯ್ಯೋ ರಾಧಾ, ಹಂಗೆಲ್ಲ ಹೇಳ್ಬೇಡ. ನೀವೇನೇ ಕ್ಷಮೆ ಕೇಳಿದ್ರು ಅತ್ತೆ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಸುಮ್ಮನೆ ನಿಮ್ ಟೈಮ್ ವೇಸ್ಟ್ ಮಾಡ್ಬಿಡಿ, ಇಲ್ಲಿಂದ ಹೊರಡಿ. ರಾಧಾ, ಅಜ್ಜಿ, ನೀನು ಯಾಕೆ ಬಂದಿದ್ಯಾ ಇಲ್ಲಿಗೆ? ರಾಧಾ, ನಿನಗೇನು ಕೆಲಸ ಹೇಳ್ತಾವ? ಅಜ್ಜಿ, ಅದು ಮೊದಲೇ ಬಂಗಾರು ಈ ರಾಜವ ಮ್ಯಾಕೆ ಸಿಟ್ಟಾಗವಳೆ. ನೀನು ನೋಡಿದ್ರೆ ಹೇಳ್ತಾವ ಮಾತಾಡ್ತಾ ನಿಂತಿದ್ಯಲ್ಲ ರಾಧಾ. ಅಮ್ಮವ್ರೆ, ಬಂಗಾರಮ್ಮವ್ರ ತವ ಸಮಯ ಕೇಳಕ್ಕೆ ಅಂತ ಬಂದಿವ್ನಿ. ದ್ರೋಹಿಗಳಿಗೆ ಯಾವತ್ತೂ ಸಮಯ ಇರಕ್ಕಿಲ್ಲ ರಾಜಿ. ಸಿರಿ, ನನ್ನ ಮಗಳ ಸ್ನೇಹಂಗೆ ನನಗೂ ನ್ಯಾಯ ಸಿಕ್ತಲ್ಲ, ನಂಗೆ ಸಂತೋಷ ಆಗದೆ, ಶಾನ ಸಂತೋಷ. ಆದ್ರೂ ನೀವು ಸೀಮೆಣ್ಣೆ ಸುರ್ಕೋಬಾರ್ದಿತ್ತವ. ಕರೆಕ್ಟಾಗಿ ಕೇಳಿದ್ರಿ ಬಾವ. ಕೇಳಿ ಕೇಳಿ. ಒಂದ್ ಸಣ್ಣಕ್ಕೆ ನಮ್ ಪಿರಾಣನೆ ನಿಂತೋದಂಗ ಆಗ್ಬಿಟ್ಟಿತ್ತು. ಈಗ ಯೋನ ಆಗ್ನಿಲ್ವಲ್ಲ ಬಿಡಿ.
ಬಾವಾ ನೀವು ಅವ್ರನ್ನ ಸರಿಯಾದ ಟೈಮಿಗೆ ಇಲ್ಲಿ ಕರ್ಕೊಂಡ್ ಬಂದಿಲ್ಲ ಅಂದಿದ್ರೆ ಮುಂದೆ ಏನೇನಾಗ್ತಿತ್ತೋ ಗೊತ್ತಿಲ್ಲ. ರವಿಚಂದ್ರನ್ ಸಾಹೇಬ್ರು ಬಂದು ನಮ್ಮ ಅವನ್ ಪಿರಾಣ ಕಾಪಾಡಿದ್ರು. ನೀವು ಕಳ್ಳರನ್ನೆಲ್ಲ ಹಿಡಿದು ನನ್ನ ತಂಗಿ ಹೆಸರನ್ನ ಉಳಿಸ್ಬಿಟ್ರಿ. ನಮ್ಮವ್ರ ಪಿರಣನಂತೂ ನನ್ನ ಕೈಲಿ ಕಾಪಾಡೋಕ್ಕಾಗಲಿಲ್ಲ. ಅವ್ರ ಹೆಸರನ್ನಾದ್ರೂ ನಾನು ಕಾಪಾಡ್ಬೇಕಲ್ವೇ? ಗುರು ನೀನು ಏನೇ ಹೇಳು, ಅವಾಗ ನೀನು ಹೀರೋ ಅನ್ನೋದನ್ನ ನಿರೂಪಿಸ್ತಾನೆ ಇರ್ತೀಯ. ನೀವೆಲ್ಲರೂ ನಂಗೆ ಟ್ಯಾಂಕ್ಸ್ ಹೇಳ್ತಿದ್ದೀರಾ, ಆದರೆ ದಿಟ್ಟವಾಗ್ಲೂ ಟ್ಯಾಂಕ್ಸ್ ಹೇಳ್ಬೇಕಾಗಿರೋದು ಪುಟ್ಟವ್ವಂಗೆ. ನಂಗ ಹೌದವ, ನೀನು ಹಠ ಮಾಡಿ ಬೆಂಗಳೂರಿಗೆ ಬರ್ನಿಲ್ಲ ಅಂದಿದ್ರೆ ಇದೆಲ್ಲ ಆಯ್ತಾನೆ ಇರಲಿಲ್ಲ. ನಮ್ಮವ್ರ ಹೆಸರನ್ನ ಉಳಿಸಿದ್ದು ನೀನವ. ಅವ್ವ ರವಿ ಸಾಹೇಬ್ರಿಗೆ ಫೋನ್ ಮಾಡ್ತಿರ್ನಿಲ್ಲ, ಸಹಾಯನೂ ಕೇಳ್ತಿರ್ನಿಲ್ಲ. ನಮ್ಮವ್ರ ಹೆಸರು ಉಳಿಸಿದ್ದು ನೀನವ. ಇಲ್ಲ ಕಣಪ್ಪ, ನೀವೆಲ್ಲರೂ ಇದ್ದಿದ್ದಕ್ಕೆ ಈ ಹೋರಾಟದಾಗ ನಾವು ಗೆಲ್ಲಕ್ಕಾಗಿದ್ದು. ಇನ್ನೇನು ನಮಗ್ ಜಯ ಸಿಕ್ಕಾಯ್ತಲ್ಲ, ಇಲ್ಲಿದ್ದೇನ್ ಮಾಡೋದು? ಅವ್ವ ಬಾ ಊರ್ಗ್ ಹೋಗೋಣ. ಸುಮ್ಕೆ ವಾಪಸ್ ಹೋದ್ರೆ ಹೆಂಗಾಯ್ತದೆ ಸುಮಾ? ಇನ್ನೆಂಗ್ ಹೋಗೋದು ಬಾವಾ? ಯಾವ ಜನ ಪುಟ್ಟವಂಗೆ ಅವಮಾನ ಮಾಡಿ ಆಡ್ಕೊಂಡು ನಗ್ತಿದ್ರೋ ಅವ್ರೆ ಹಾರ ಹಾಕಿ ಸ್ವಾಗತ ಮಾಡಬೇಕು. ಹಂಗ್ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಯ್ತೀನಿ. ಅವ ಏನ್ ನೋಡ್ತಿದ್ಯಾ? ಹತ್ತವ ಗಾಡಿ ಮನೆ. ಸ್ನೇಹ ಪುಟ್ಟಕ್ಕ ಜಿಲ್ಲಾ ಅಧಿಕಾರಿಗಳು. ಅವ್ವ ತಾಯಿ, ನಾನು ನಿನ್ನ ಮ್ಯಾಗ ಶಬ್ದ ಮಾಡಿ ಒಂದು ಹೆಜ್ಜೆನ ಮುಂದಕ್ಕೆ ಇಕ್ತಿದ್ದಂಗೆ ನೀನು ನನ್ನ ಜೊತೆಯಾಗಿ ಇದ್ದು ನನ್ನ ಮಗಳ ಹೆಸರನ್ನ ಉಳಿಸ್ಬಿಟ್ಟೆ ಕಣವ. ನನ್ನ ಭಾಗಕ್ಕೆ ನೀನು ಇದೆಯಾ ಅನ್ನೋದನ್ನ ನಿರೂಪಿಸ್ಬಿಟ್ಟೆ ತಾಯಿ, ನಿರೂಪಿಸ್ಬಿಟ್ಟೆ. ಪುಟ್ಟಕ್ಕ ನೀ ಶಾಣೆ ಗಟ್ಟಿ ಕಿತ್ಕೊಂಡ್ಬಿಡವ. ಈ 1000 ಜನ 1000 ಅಂದ್ರೂ ಸತ್ಯ ಏನು ಅಂತ ಈ ಜಗತ್ತಿಗೆ ತೋರ್ಸ್ಕೊಟ್ಕೊಂಡ್ಬಿಡವ. ನ್ಯೂಸ್ ನೋಡಿ ಸ್ನೇಹನ ಬಗ್ಗೆ ನಾವೆಲ್ಲ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಪುಟ್ಟಕ್ಕ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು ಪುಟ್ಟಕ್ಕ. ಇದ್ರೆ ನಿನ್ನಂತ ತಾಯಿನೇ ಇರಬೇಕು. ಸತ್ತ ಮಗಳಿಗೆ ನಿನ್ನಿಂದ ಸದ್ಗತಿ ಸಿಕ್ತು. ಅಯ್ಯೋ, ಇದು ಕೇವಲ ನನ್ನ ಮಗಳ ಸಲುವಾಗಿ ಮಾಡಿದ್ದು ಅಂತ ಅಲ್ಲ ಕಣಮ್ಮ. ನನ್ನ ಮಗಳಂಗೆ 100 ಜನ ಪ್ರಾಮಾಣಿಕ ಅಧಿಕಾರಿಗಳವ್ರೆ. ಅವರೆಲ್ರಿಗೂ ಒಳ್ಳೇದಾಗಲಿ ಅಂತ ಈ ಹೋರಾಟ ಮಾಡಿದೆ. ನಿನ್ನ ಹೋರಾಟನ ದಿಟ್ಟವಾಗ್ಲೂ ಮೆಚ್ಚುವಂಥದ್ದೇ ಬಿಡು ಪುಟ್ಟಕ್ಕ. ನಿನ್ನಿಂದ ಈ ವ್ಯವಸ್ಥೆ ಸರಿಯಾದ ಪಾಠ ಕಲಿತು. ವ್ಯವಸ್ಥೆಗೆ ಪಾಠ ಕಲ್ಸಕ್ಕೆ ನಾನು ಯಾರು? ಬಡವನ ಕೋಪ ದೌಡಿಗೆ ಮೂಲ ಅಂತ ನಂಗೆ ಗೊತ್ತದೆ. ಆದರೂ ಬಡವ ನ್ಯಾಯ ಕೇಳಬಾರ್ದು ಅಂತೀವನಿಲ್ವಲ್ಲ. ನಮ್ಮನ್ನು ಕಾಯೋರೆ ನಮ್ಮನ್ನು ಕೈ ಬಿಟ್ಬಿಟ್ರೆ ನಮ್ಗೆ ಯಾರು ದಿಕ್ಕು? ವ್ಯವಸ್ಥೆ ನಮ್ಮಂಥ ಸಾಮಾನ್ಯರನ್ನೆಲ್ಲ ಕೈ ಹಿಡಿಲಿ ಅಂತಲೇ ಈ ಹೋರಾಟ. ಇದ್ರಾಗ ಸ್ವಾಭಿಮಾನ ಐತೆ ಹೊರ್ತು ಅರ್ಥ ಇಲ್ಲ. ನಿನ್ನಂಥ ಹೆಣ್ಣು ಪ್ರತಿ ಊರಾಗೂ ಇದ್ರೆ ಯಾವ ಊರಾಗೂ ಅನ್ಯಾಯ ಮೋಸ ನಡೆಯೋಕ್ಕಿಲ್ಲ. ಶಿವರಾತ್ರಿ ದಿನನೇ ನಿನಗೆ ಜಯ ಸಿಕ್ಕಿರೋದು ಸಾನೇ ಸಂತೋಷ ಪುಟ್ಟಕ್ಕ. ಉಪವಾಸ ಜಾಗರಣೆ ಮಾಡಿದ್ರೇನೆ ಬೇಡಿದ್ದನ್ನೆಲ್ಲ ನೀಡೋ ಶಿವ
ಇನ್ನು ಹಿಂಗೆ ನ್ಯಾಯ ನೀತಿ ಅಂತ ಹೋರಾಟ ಮಾಡಿದವ್ರಿಗೆ ನ್ಯಾಯ ಕೊಡದೇ ಇರ್ತಾನ? ಎಲ್ಲ ಶಿವನಿಚ್ಛೆ. ನಮ್ಮೆಲ್ಲರಲ್ಲೂ ಇಂಥ ಪುಟ್ಟಕ್ಕ ಇದ್ರೆ ದೇಶನೇ ದೇಗ್ಲಾಗೋಗ್ಬಿಡುತ್ತೆ. ನ್ಯಾಯವಾದಿ ಪುಟ್ಟಕ್ಕನ್ಗೆ, ಛಲವಾದಿ ಪುಟ್ಟಕ್ಕನ್ಗೆ, ಹಠವಾದಿ ಪುಟ್ಟಕ್ಕನ್ಗೆ.